ಹೆಲೋ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನನ್ನ ಚಾನಲ್ ಆದ ಮೈ ಲರ್ನಿಂಗ್ ನೆಸ್ಟ್ ಈ ಒಂದು ಚಾನಲಿಗೆ ಸ್ವಾಗತ ಸುಸ್ವಾಗತ. ಇದು ನನ್ನ ಮೊದಲನೆಯ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾನು ಕನ್ನಡದ ಅಕ್ಷರಗಳು ಗುಂಪು 1, ನೀವು ಇಂಗ್ಲೀಷ್ನಲ್ಲಿ ಫೋನಿಕ್ಸ್ ಲೆಟರ್ಸನ್ನು ಕಲಿತಿರಲ್ಲ, ಗ್ರೂಪ್ 1 ಅಂತ, ಹಾಗೆ ಕನ್ನಡದಲ್ಲೂ ಸಹ ಗುಂಪು 1 ಅಕ್ಷರವನ್ನು ನಾನು ನಿಮಗೆ ಯಾವ ರೀತಿಯ ಅದನ್ನು ಅಭ್ಯಾಸ ಮಾಡಬೇಕು, ಆ ಒಂದು ಅಕ್ಷರಗಳನ್ನು ಬಳಸಿ ಹೇಗೆ ಪದಗಳನ್ನು ರಚನೆ ಮಾಡಬೇಕು ಅನ್ನೋದನ್ನು ನಾನು ನಿಮಗಿವತ್ತು ತಿಳಿಸ್ಕೊಡ್ತೀನಿ. ಗುಂಪು 1ರ ಅಕ್ಷರಗಳು. ಆ ಗುಂಪು 1ರ ಅಕ್ಷರಗಳಲ್ಲಿ ಯಾವ ಯಾವ ರೀತಿಯಾದ ಅಕ್ಷರ ಇರುತ್ತೆ? ಈಗ ಆ ಇಂದ ಳವರೆಗಿರುತ್ತಾ? ಥಿಂಕ್ ಮಾಡಿ ನೋಡೋಣ. ಗುಂಪು 1ರಲ್ಲಿ ಯಾವ ಅಕ್ಷರ ಇರುತ್ತೆ? ಇಲ್ಲ, ಆ ಇಂದ ಳವರೆಗೆ ಇರೋದು ನಾವು ಅದನ್ನು ಕನ್ನಡ ವರ್ಣಮಾಲೆ ಅಂತ ಹೇಳಿ ಕರಿತೀವಿ ಅಲ್ವಾ. ಈಗ ನೋಡಿ, ಗುಂಪು 1ರ ಅಕ್ಷರಗಳು ರ, ದ, ಗ, ಸ, ಅ. ನೀವು ನನ್ನ ಜೊತೆ ಹೇಳಿ, ರ, ದ, ಗ, ಸ, ಅ. ಇದು ಗುಂಪು 1ರ ಅಕ್ಷರಗಳು. ಈ ಅಕ್ಷರಗಳನ್ನು ನೀವು ನಾನು ಹೇಳುವಾಗ ನನ್ನ ಜೊತೆಯಲ್ಲಿ ಹೇಳಬೇಕು. ಹಾಗೆ ಅದನ್ನು 2 ಲೈನ್ಸ್ ಬುಕ್ಸ್ ಇರುತ್ತಲ್ವ, ಅದರಲ್ಲಿ ನೀವು ಆ ಒಂದು ಲೈನ್ಸಿಗೆ ಜಾಯಿನ್ ಮಾಡಿ ದುಂಡುಗೆ ಸುಂದರವಾಗಿ ಬರೆಯೋದನ್ನು ಪ್ರಾಕ್ಟೀಸನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಈ ಒಂದು ಅಕ್ಷರಗಳನ್ನು ಕಲಿತಾಗ ಮರೆತು ಹೋಗುವುದಿಲ್ಲ. ಯಾವ ಅಕ್ಷರವನ್ನು ಮಧ್ಯದಲ್ಲಿ ಕೇಳಿದರೂ ಸಹ ನೀವು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡುತ್ತೀರ. ಈಗ ನಾನು ಗ ಅಕ್ಷರವನ್ನು ಬರೆದು ಕೇಳಿದರೆ ಇದು ಯಾವ ಅಕ್ಷರ ಎಂದು ನೀವು ಗ ಅಂತ ಹೇಳಿ ಕರೆಕ್ಟಾಗಿ ಅದರ ಉಚ್ಚಾರಣೆಯನ್ನು ಮಾಡುತ್ತೀರ. ಹಾಗಾಗಿ ಪ್ರತಿಯೊಂದನ್ನು ನೀವು ಬರೆಯುತ್ತಾ ಅದನ್ನು ಹೇಳಿಕೊಳ್ಳುತ್ತಾ ಬರಿಬೇಕು. ಆ ರೀತಿಯಾಗಿ ಅಭ್ಯಾಸ ಮಾಡಿದಾಗ ನಿಮಗೆ ನೆನಪಿನಲ್ಲಿ ತುಂಬ ಚೆನ್ನಾಗಿ ಉಳಿಯುತ್ತದೆ. ಹಾಗಾಗಿ ನೀವು ಪ್ರತಿದಿನ ಈ ಅಕ್ಷರಗಳನ್ನು ಅಭ್ಯಾಸ ಮಾಡಿ. ಹಾಗೆ ಈ ಅಕ್ಷರಗಳನ್ನು ಬಳಸ್ಕೊಂಡು ನಾನು ಹಲವಾರು ರೀತಿಯಾದ ಪದಗಳನ್ನು ಇಲ್ಲಿ ರಚನೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಒಂದು 5 ಅಕ್ಷರವನ್ನು ಬಳಸಿ ನಾವು ಹಲವಾರು ರೀತಿಯಾದ ಪದಗಳ ರಚನೆಯನ್ನು ಮಾಡ್ಬೋದು. ರ ಇದೆ, ಸ ಇದೆ, ರಸ ಅಲ್ವಾ. ಹಾಗೆ ನೋಡಿ, ಪದಗಳನ್ನು ನಾನು ರಚಿಸಿದ್ದೇನೆ ಇಲ್ಲಿ. ರ, ಸ, ರ, ದ, ಸ, ರ ಅಲ್ವಾ. ನೋಡಿ ಎಷ್ಟು ಚೆಂದ ಆಗಿದೆ, ಎಷ್ಟು ಸುಂದರವಾಗಿದೆ ಅಲ್ವಾ. ನೋಡಿ, ಹಾಗೆ ಇನ್ನು ಬೇರೆ ಪದಗಳನ್ನು ರಚಿಸಿದ್ದೇನೆ. ಗರ ಗಸ, ದರ ದರ, ಗಸ ಗಸ. ಇದು 4 ಅಕ್ಷರವನ್ನು ಬಳಸಿ ಮಾಡಿರ್ತಕ್ಕಂತಹ ಪದಗಳು. ಈಗಾಗಲೇ ನಾನು ನಿಮಗೆ ಗುಂಪು 1ರ ಅಕ್ಷರ ಹೇಳಿದ್ನಲ್ಲ, ಆ ಅಕ್ಷರವನ್ನು ಬಳಸಿ ಮಾಡಿರ್ತಕ್ಕಂತಹ ಪದಗಳು. ಈಗ ನೋಡಿ, ಮತ್ತೆ ಅ, ರ, ಸ, ಅ, ರ ಅಲ್ವಾ. ಇದನ್ನು ನೀವು ಒಂದೊಂದಾಗಿ ಓದಬೇಕು. ಆ, ರ, ಸ, ಆ, ರ. ಹಾಗೆ ಎಲ್ಲ ಅಕ್ಷರಗಳನ್ನು ನೀವು ಓದೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ರಚನೆ ಮಾಡೋದನ್ನು ನೀವು ಕಲಿಬೇಕು. ಹಾಗೆ ಈಗ ನನಗೆ ಇದೇ ಗುಂಪು 1 ಅಕ್ಷರವನ್ನು ಬಳಸಿ ನೀವೇ ಪದವನ್ನು ಕ್ರಿಯೇಟ್ ಮಾಡಿ ಕಾಮೆಂಟ್ ಮಾಡಿ, ಹೊಸ ಪದವನ್ನು ಕ್ರಿಯೇಟ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು.